Hello everyone, welcome to Sanmargaha classes. Let us see question number 34 of chapter Conservation of Plants and Animals. Explain the impact of human activities on wildlife conservation. Suggest 3 measures to promote conservation. ಹಾಗಿದ್ರೆ ಹ್ಯೂಮನ್ ಆಕ್ಟಿವಿಟೀಸ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಮೇಲೆ ಯಾವ ತರ ಇಂಪ್ಯಾಕ್ಟ್ ಮಾಡ್ತಾ ಇದೆ, ಕನ್ಸರ್ವೇಷನ್ ಅನ್ನ ಪ್ರಮೋಟ್ ಮಾಡಲಿಕ್ಕೆ you have to suggest some measures. Human activities like cutting trees, hunting, and pollution affect animals badly. Cutting trees ಇರಬಹುದು, hunting ಇರಬಹುದು, pollution ಇರಬಹುದು. They affect animals badly. See, cutting trees. ಮರವನ್ನ ಕಟ್ ಮಾಡೋದ್ರಿಂದ ಏನಾಗುತ್ತೆ? ಇಲ್ಲಿ ಪ್ರಾಣಿಗಳಿಗೆ ಶೆಲ್ಟರ್ ಇರೋದಿಲ್ಲ, ಫುಡ್ ಇರೋದಿಲ್ಲ ಅಲ್ವಾ? ಸೊ ಕಟ್ಟಿಂಗ್ ಟ್ರೀಸ್ ಈ ರೀತಿ ಇಂಪ್ಯಾಕ್ಟ್ ಮಾಡಿರುತ್ತೆ. ಅದೇ ತರ ಹಂಟಿಂಗ್ ಎಕ್ಸ್ಟಿಂಕ್ಷನ್ಗೂ ಕಾರಣ ಆಗ್ಬಹುದು. ಈಗ ಯಾವುದೇ ಪ್ರಾಣಿಯನ್ನ ಜಾಸ್ತಿ ಹಂಟ್ ಮಾಡ್ತಾ ಇದ್ರೆ ಅದರಿಂದ ಏನಾಗುತ್ತೆ, ಆ ಸ್ಪೀಶೀಸು ಎಕ್ಸ್ಟಿಂಕ್ಷನ್ಗೆ ಹೋಗಿ ತಲುಪುತ್ತೆ. ಅಂಡ್ ಪೊಲ್ಯೂಷನ್, ಮೇ ಬಿ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಇರ್ಬೋದು. ಈಗ ಪೊಲ್ಯೂಟ್ ಆಗಿರೋ ವಾಟರ್ ಅನ್ನ ಕುಡಿದು ಅಂತ ಇಟ್ಕೊಳ್ಳಿ, ಕೆಮಿಕಲ್ಸ್ ಅವ್ರ ಬಾಡಿ ಒಳಗೆ ಹೋಯ್ತು, ಸಮ್ ಕೆಮಿಕಲ್ ಇಫೆಕ್ಟ್ಸ್ ಆಗುತ್ತೆ. ಸೊ ವಿಚ್ ಮೇ ಲೀಡ್ ಟು ಡೆತ್ ಆಫ್ ಆನಿಮಲ್ಸ್ ಅಲ್ವಾ? ಹಾಗಾಗಿ ಪೊಲ್ಯೂಷನ್, ದೀಸ್ ಅಫೆಕ್ಟ್ ಆನಿಮಲ್ಸ್ ಬ್ಯಾಡ್ಲಿ. 3 ಕನ್ಸರ್ವೇಷನ್ ಮೆಜರ್ಸ್. ಹಾಗಿದ್ರೆ ಹೇಗೆ ನಾವು ಇದನ್ನ ಕನ್ಸರ್ವ್ ಮಾಡಬಹುದು ಅಂತಂದ್ರೆ, ಕ್ರಿಯೇಟ್ ಪ್ರೊಟೆಕ್ಟೆಡ್ ಏರಿಯಾಸ್ ಜಸ್ಟ್ ಲೈಕ್ ನ್ಯಾಷನಲ್ ಪಾರ್ಕ್ಸ್, ಬಯೋಸ್ಪಿಯರ್ಸ್, ಸ್ಯಾಂಕ್ಚುರೀಸ್. ಈ ತರ ಪ್ರೊಟೆಕ್ಟೆಡ್ ಏರಿಯಾಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಅಲ್ಲಿ ಹಂಟಿಂಗಿಗೆ ಅಲೋ ಇಲ್ಲ, ಅದೇ ತರ ಅನಿಮಲ್ಸಿಗೆ ಯಾವುದೇ ತರ ಡಿಸ್ಟರ್ಬ್ ಮಾಡೋ ಹಾಗಿಲ್ಲ. ಪ್ರೊಟೆಕ್ಟೆಡ್ ಏರಿಯಾಸ್. ಬ್ಯಾನ್ ಹಂಟಿಂಗ್, ಹಂಟಿಂಗ್ ಅನ್ನ ಬ್ಯಾನ್ ಮಾಡಬೇಕು. ಎಜುಕೇಟ್ ಪೀಪಲ್ ಅಬೌಟ್ ವೈಲ್ಡ್ ಲೈಫ್, ವೈಲ್ಡ್ ಲೈಫ್ ಬಗ್ಗೆ ಪೀಪಲ್ ಅನ್ನ ಎಜುಕೇಟ್ ಮಾಡಬೇಕು. ವೈ ವೈಲ್ಡ್ ಲೈಫ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಬ್ಯಾಲೆನ್ಸ್ಡ್ ಎಕಾಲಜಿ ಆರ್ ಎಕಲಾಜಿಕಲ್ ಸಿಸ್ಟಮ್ ಆರ್ ಎಕೋ ಸಿಸ್ಟಮ್. ಅದನ್ನ ಪೀಪಲ್ಗೆ ಎಜುಕೇಟ್ ಮಾಡಬೇಕು. ಅಂಡ್ ರೆಡ್ಯೂಸ್ ಯೂಸ್ ಆಫ್ ಪ್ಲಾಸ್ಟಿಕ್, ಪ್ಲಾಸ್ಟಿಕ್ ಯೂಸ್ ಅನ್ನ ಕಡಿಮೆ ಮಾಡಬೇಕು. ಯಾಕೆಂದ್ರೆ ನಿಮಗೆ ಗೊತ್ತಿದೆ, ಪ್ಲಾಸ್ಟಿಕ್ ಈಗ ನಾವು ಎಲ್ಲೆಂದ್ರಲ್ಲಿ ಹಾಕಿರ್ತೀವಿ, ಮಳೆಗಾಲದಲ್ಲಿ ತಿಳ್ಕೊಂಡು ಹೊಳೆಗೋ ನದಿಗೋ ಹೋಗಿ ಆಮೇಲೆ ಸಮುದ್ರಕ್ಕೆ ಹೋಗಿ ಸೇರುತ್ತೆ. ಅಲ್ಲಿ ಸಮುದ್ರದಲ್ಲಿ ವಿಚ್ ಈಸ್ ಥ್ರೆಟನ್ ಟು ಮರೀನ್ ಲೈಫ್ ಅಲ್ವಾ? ಅಲ್ಲಿ ಮೈಕ್ರೋ ಪ್ಲಾಸ್ಟಿಕ್ಸ್ ಎಲ್ಲ ಕನ್ಸ್ಯೂಮ್ ಮಾಡಬಹುದು ಮರೀನ್ ಆನಿಮಲ್ಸ್. ಅಥವಾ ಈಗ ಬಾಟಲ್ ಎಲ್ಲ ಹಾಕಿರ್ತೀವಿ, ಕ್ಯಾನ್ ಎಲ್ಲ ಎಸ್ದಿರ್ತೀವಿ, ಅದು ಹೋಗಿ ಮರೀನ್ ಅನಿಮಲ್ಸ್ ತಲೆಗೆ ಸಿಕ್ಕಾಕೋಬಿಡುತ್ತೆ ಅಥವಾ ರೆಕ್ಕೆಗೆ ಸಿಕ್ಕಾಕೋಬಿಡುತ್ತೆ. ಆ ಟೈಮಲ್ಲಿ ಅವಕ್ಕೆ ಈಜ್ಲಿಕ್ಕೆ ಆಗೋದಿಲ್ಲ, ಶ್ವಾಸ ತಗೊಳ್ಲಿಕ್ಕೆ ಆಗೋದಿಲ್ಲ, ವಿಚ್ ಮೇ ಲೀಡ್ ಟು ಡೆತ್ ಆಫ್ ದಟ್ ಸ್ಪೀಶೀಸ್ ಅಲ್ವಾ? ಹಾಗಾಗಿ ವಿ ಹ್ಯಾವ್ ಟು ಎಜುಕೇಟ್ ಪೀಪಲ್ ಅಬೌಟ್ ವೈಲ್ಡ್ ಲೈಫ್ ಅಂಡ್ ವಿ ಹ್ಯಾವ್ ಟು ರೆಡ್ಯೂಸ್ ದ ಯೂಸ್ ಆಫ್ ಪ್ಲಾಸ್ಟಿಕ್ಸ್. These are different conservation measures. Thank you.